ಅಂದ್ರೆ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಅಲ್ಲಿ ಅವ್ರ ಮಾತಾ ನೀವೇ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಸತ್ಯ ಹೇಳಿದ್ಕಾ? ಅಲ್ಲ ಇಲ್ಲೇ ಇವರು ಸರ್ಕಾರಿ ಸಚಿವರು ಯತ್ನಾಳ್ ಅವ್ರಿಗೆ ಪಾರ್ಟಿಯಿಂದ ತೆಗೆದಿರೋದ್ರಿ. ನಿಮ್ಮ ಸರ್ಕಾರ ಪಾರ್ಟಿಯಿಂದ ತೆಗೆದಿರೋದು. ಕೊಡ್ಬೇಕು. ಇರೋದು ಬಿಡೋದು ಬಿಟ್ಟಿರೋಂತ ವಿಷಯ ಅದ್ಯಾಕೆ ನಿಮಗೆ? ನಿಮ್ಮ ಸಂಪುಟದಲ್ಲಿ ಯಾರು ಇರ್ಬೇಕು ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ನೀವೇ ಉತ್ತರ ಕೊಡ್ಬೇಕು. ಅಲ್ಲಿ ಅವ್ರು ಕೊಡ್ತಾರೆ ವೈಔಟ್ಗೆ ಆನ್ಸರ್ ಉತ್ತರ ಆಯ್ತು ಇದ್ದಾರೆ. ಆಯ್ತು ಬಿಡಿ, ಅವ್ರು ಇದ್ದಾರೆ ಅವ್ರು ಮಾತಾಡಿದ್ರು. ಆಯ್ತು ತುಂಬಾ ಚರ್ಚೆ ಮಾಡ್ಬೋದು. ಕರೆಕ್ಟ್ ಚರ್ಚೆ ಮಾಡ್ಬೇಕಾದ್ರೆ ಸಂಧಾನ ಮಾಡ್ಬೋದು. ಇದು ಹೈಕಮಾಂಡ್ ಮುಖ್ಯಮಂತ್ರಿ ವಿವೇಚನೆ ಹಾಕಿದ್ರೆ ಓಕೆ. ಇದು ಹೈಕಮಾಂಡ್ ವಿವೇಚನೆ ಅಲ್ಲ. ಅದಕ್ಕೋಸ್ಕರ ಸದಸ್ಯರನ್ನು ಸಾರ್ವಜನಿಕ ಉದ್ಯಮಗಳ ಸಮಿತಿಗೆ 15 ಸದಸ್ಯರನ್ನು, ಹಕ್ಕು ಬಾಧ್ಯತೆಗಳ ಸಮಿತಿಗೆ 9. ಧನ್ಕರ್ ಅವರು ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಪ್ರಿಯಾಂಕಾ ಲಾ ಮಿನಿಸ್ಟರ್ ಮಾತಾಡ್ತಾರೆ. ಈಗ ಅವ್ರಿಗೆ ಮತ್ತೆ ನಿಮ್ಗೆ ಏನ್ ವ್ಯತ್ಯಾಸ? ಕರೆಕ್ಟ್ ಆಗಿ ಎಲ್ಲರೂ ಪ್ರಿಯಾಂಕಾ ಅವರೇ ಅವ್ರು ಮಾತಾಡೋದು ನೀವ್ಯಾಕೆ ಮಾತಾಡ್ತೀವಿ? ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದೆಮ್? ಅಲ್ಲಿ ಮಿನಿಸ್ಟರ್ ಮಾತಾಡ್ತಿದ್ದಾರೆ. ರಚನಾ ಸಮಿತಿಗೆ 15 ಸದಸ್ಯರನ್ನು, ನಿನ್ನೆ ಬಿಎಸ್ಸಿ ಸರ್ಕಾರಿ ಭರವಸೆಗಳ ಸಮಿತಿಗೆ 15 ಸದಸ್ಯರನ್ನು, ಖಾಸಗಿ ಸದಸ್ಯರುಗಳ ವಿಧೇಯಕ ಹಾಗೂ ನಿರ್ಣಯಗಳ ಸಮಿತಿಗೆ 10 ಸದಸ್ಯರನ್ನು, ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಗೆ 15 ಸದಸ್ಯರನ್ನು, ವಸತಿ ಸೌಕರ್ಯಗಳ ಸಮಿತಿಗೆ 12 ಸದಸ್ಯರನ್ನು ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.